ಸಿ.ಪಿ. ಮೂಡಲಗಿರಿಯಪ್ಪ ಶಿರಾದವರು. ಅವರು MLA ಆಗಿದ್ದರು, ಆಮೇಲೆ ಲೋಕಸಭಾ ಸದಸ್ಯರು ಕೂಡ ಆಗಿದ್ದರು. ವೃತ್ತಿನಲ್ಲಿ ವಕೀಲರಾಗಿದ್ದರು. BA LLB ಪಾಸ್ ಮಾಡಿದರು, BA BL ಪಾಸ್ ಮಾಡಿದರು. ಆಮೇಲೆ ಸಹಕಾರ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಭಾಳ ಆಸಕ್ತಿ ಇತ್ತು. 3 ಬಾರಿ ಒಮ್ಮೆ ವಿಧಾನಸಭೆ, ಇನ್ನೊಂದು 3 ಬಾರಿ ಲೋಕಸಭೆ ಪ್ರವೇಶ ಮಾಡಿದರು. ಅವರು ಅಲ್ಲಿ ಸಾರ್ವಜನಿಕವಾಗಿ ಅನೇಕ ವಿಚಾರಗಳ ಬಗ್ಗೆ ಮಂಡಿಸಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಆಮೇಲೆ MP ಕೇಸುಮೂರ್ತಿ, ಇವರು ಮಾಜಿ ಸಚಿವರು, ಆನೇಕಲ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ವೃತ್ತಿನಲ್ಲಿ ವಕೀಲರು. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸಿದರು. ಆಮೇಲೆ ನೀರಾವರಿ ಸಚಿವರಾಗಿ, ಸಣ್ಣ ಅರಣ್ಯ ಮತ್ತು ಸಣ್ಣ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದರು. ಮತ್ತು ನೀರಾವರಿ ಸಚಿವರಾಗಿದ್ದಾಗ ಅನೇಕ ಹಳ್ಳಿ ಗ್ರಾಮಗಳಿಗೆ ಕುಡಿಯೋ ನೀರನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಸೊ ಅವರನ್ನು ಇವತ್ತು ನಾವು ಸ್ಮರಿಸ್ಕೋತೀವಿ. ಅವರನ್ನು ಕೂಡ ನಮ್ಮನ್ನು ಅಗಲಿದ್ದಾರೆ. ವಸಂತ ಬಂಗೇರ, ಇವರು ಮಾಜಿ ಸದಸ್ಯರು, ಬೆಳ್ತಂಗಡಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ನಾನು ವಸಂತ ಬಂಗೇರ ಅವರು ಒಟ್ಟಿಗೆ ಈ ಸದನಕ್ಕೆ ಬಂದಂಥವರು 83ರಲ್ಲಿ. ಅವರು 7ನೇ ವಿಧಾನಸಭೆಯಿಂದ 8, 10, 13, 14, 6 ಬಾರಿ ಶಾಸಕರಾಗಿದ್ದರು. ಭಾಳ ಬಡವ್ರ ಪರವಾದಂಥ ಕಾಳಜಿ ಇದ್ದಂಥ ಮನುಷ್ಯ. ಯಾವಾಗಲೂ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂಥ ಮನುಷ್ಯ. ಸಮಾಜದಲ್ಲಿ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದನ್ನು ಪ್ರತಿಭಟಿಸ್ತಕ್ಕಂಥ ಮನೋಭಾವವನ್ನು ಉಳ್ಳಂಥ ವ್ಯಕ್ತಿಯವರು. ಅವರು ನನಗೆ ಭಾಳ ಒಳ್ಳೆಯ ಸ್ನೇಹಿತರು ಕೂಡ, ಭಾಳ ಒಳ್ಳೆಯ ಸ್ನೇಹಿತರು, ಆತ್ಮೀಯ ಸ್ನೇಹಿತರು. ಅವರು ಪಾಪ ಮರಣಕ್ಕೆ ತುತ್ತಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಡಾಕ್ಟರ್ ಪಾಟೀಲ್ ಬಸವನಗೌಡ ಗುರುನಗೌಡ, ಇವರು ರಾಣಿಬೆನ್ನೂರಿನಲ್ಲಿ ಜನಿಸಿದ್ದವರು. ಆಯುರ್ವೇದ ಡಾಕ್ಟರು, ವೃತ್ತಿನಲ್ಲಿ ವೈದ್ಯರಾಗಿದ್ದರು. ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಾ ಇದ್ರು. ಹಾಗಾಗಿ ಬಹಳ ಜನಾನುರಾಗಿ ಆಗಿದ್ದರು. ತಾಲೂಕು ಬೋರ್ಡ್ ಸದಸ್ಯರಾಗೂ ಕೂಡ ಕೆಲಸ ಮಾಡಿದರು. ಇವರು ಕೂಡ 83ರಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿದ್ರು. ಅವರು ಈಗ ನಮ್ಮನ್ನು ಅಗಲಿದ್ದಾರೆ. ನಾಗರೆಡ್ಡಿ ಪಾಟೀಲ್ ಅವರು, ಇವರು ನಮ್ಮಲ್ಲಿ ಶಾಸಕರಾಗಿದ್ದವರು. 7ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಸೇಡಂನಲ್ಲಿ ಜನಿಸಿದರು. ಅವರು ಡಿಪ್ಲೊಮಾ ಇನ್ ಆಯುರ್ವೇದಿಕ್ ಅದನ್ನು ಪಾಸ್ ಮಾಡ್ಕೊಂಡಿದ್ದರು. ಆದರೆ ವೃತ್ತಿನಲ್ಲಿ ಕೃಷಿಕರಾಗಿದ್ದರು. ಸೊ ಇವರು ನಮ್ಮನ್ನು ಅಗಲಿದ್ದಾರೆ. ರಮೇಶ್ ಕುಮಾರ್ ಪಾಂಡೆ, ಇವರು ಬೀದರ್ನಲ್ಲಿ ಜನಿಸಿದ್ರು. ವೃತ್ತಿನಲ್ಲಿ ವ್ಯಾಪಾರಸ್ಥರು. ಆಮೇಲೆ ಬೀದರ್ ನಗರಸಭೆಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದರು. ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದರು. ಇವರು 99ರಲ್ಲಿ ವಿಧಾನಸಭೆಗೆ
11ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. TH ಶಿವಶಂಕರಪ್ಪ ಇವರು ತರೀಕೆರೆಯವರು, BCom ಪದವೀಧರರಾಗಿದ್ದರು, ವೃತ್ತಿನಲ್ಲಿ ಕೃಷಿಕರಾಗಿದ್ದರು. ಇವರನ್ನ THS ಅಂತಲೇ ಎಲ್ಲ ಕರೀತಾ ಇದ್ದರು. ಸೊ ಭಾಳ ಒಳ್ಳೆ ಮನುಷ್ಯ. ಅವರು ನಮ್ಮನ್ನು ಅಗಲಿದ್ದಾರೆ. 2004ರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದರು, 12ನೇ ವಿಧಾನಸಭೆಗೆ. ಅವರು ನಮ್ಮನ್ನು ಅಗಲಿದ್ದಾರೆ. ವಾಸು ಅಂತ ಮೈಸೂರಿನವರು, ನನಗೆ ಬಹಳ ವರ್ಷಗಳ ಕಾಲ ದೀರ್ಘವಾದಂಥ ಸಂಪರ್ಕ ಇದ್ದಂಥವರು. ಅವರು ಮೈಸೂರು ನಗರದ ಮೇಯರ್ ಆಗಿ ಕೂಡ ಕೆಲಸ ಮಾಡಿದರು. 2013ರಲ್ಲಿ 14ನೇ ವಿಧಾನಸಭೆಗೆ ಆಯ್ಕೆಯಾಗಿ ಈ ಸದನವನ್ನು ಪ್ರವೇಶ ಮಾಡಿದರು. ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.